ಸುವರ್ಣ ನ್ಯೂಸ್ಗೆ ಮತ್ತೆ ಸ್ವಾಗತ. ದಿಲ್ಲಿ ಹೈಕೋರ್ಟ್ನ ಹೊರಗಡೆ ಭಾರೀ ಸ್ಫೋಟ ಸಂಭವಿಸಿದೆ. ಗೇಟ್ ನಂಬರ್ 5ರ ಬಳಿ ಸ್ಫೋಟ ಸಂಭವಿಸಿದ್ದು, ಈ ಸ್ಫೋಟದಿಂದಾಗಿ ಸುಮಾರು 30ಕ್ಕೂ ಹೆಚ್ಚು ಮಂದಿ ಗಾಯಗೊಂಡಿದ್ದಾರೆ. 4 ಅಸುನೀಗಿದ್ದಾರೆ ಅಂತಕ್ಕಂಥ ಸುದ್ದಿ ಕೂಡ ಬಂದಿದೆ. ಬೆಳಗ್ಗೆ 10 ಗಂಟೆ 17 ನಿಮಿಷಕ್ಕೆ ಈ ಸ್ಫೋಟ ಸಂಭವಿಸಿದ್ದು, ಈಗ ಗಾಯಗೊಂಡಿರತಕ್ಕಂಥವರನ್ನು ರಾಮ್ ಮನೋಹರ್ ಲೋಹಿಯಾ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಸ್ಫೋಟಕ್ಕೆ ಇನ್ನೂ ನಿಖರವಾದ ಕಾರಣ ತಿಳಿದು ಬಂದಿಲ್ಲ. ಸ್ಥಳದಲ್ಲಿ ರಕ್ಷಣಾ ಕಾರ್ಯ ಬಿರುಸಿನಿಂದ ಸಾಗಿದೆ. NSG ಕಮಾಂಡೋ ಪಡೆ ಪ್ರತಿಯೊಬ್ಬರು ಕೂಡ ಈಗ ಸ್ಥಳಕ್ಕೆ ಆಗಮಿಸಿದ್ದು ರಕ್ಷಣಾ ಕಾರ್ಯವನ್ನು ಚುರುಕುಗೊಳಿಸಿದ್ದಾರೆ. ಇದರ ಜೊತೆಗೆ ಪೊಲೀಸರು ತನಿಖೆಯನ್ನು ಆರಂಭಿಸಿದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಪ್ರಾಥಮಿಕ ಪರಿಶೀಲನಾ ವರದಿ ಅಂತಕ್ಕಂಥದ್ದು ಬರುತ್ತೆ. ಅಂದರೆ ಇದು ನಿಜವಾಗಿ ಬಾಂಬ್ ಸ್ಫೋಟನ ಅಥವಾ ಬೇರೆ ಏನಾದರೂ ಆಗಿರಬಹುದಾ? ಬಾಂಬ್ ಸ್ಫೋಟ ಆಗಿದ್ದರೆ ಯಾವ ತೀವ್ರತೆಯನ್ನು ಕೂಡಿರತಕ್ಕಂಥದ್ದು, ಬಾಂಬ್ ಬಳಕೆಗೆ ಏನನ್ನ ಬಳಸಿದ್ದಾರೆ ಈ ಬಾಂಬ್ ಸ್ಫೋಟಕ್ಕೆ ಅಂತಕ್ಕಂಥದ್ದು, ಅದರ ನಂತರ ಇದು ಯಾರ ಕೃತ್ಯ ಅಂತಕ್ಕಂಥದ್ದು ಕೂಡ ಗೊತ್ತಾಗ್ತಕ್ಕಂಥದ್ದು. ಇದರ ಜೊತೆಗೆ ಗಾಯಾಳುಗಳ ಶುಶ್ರೂಷೆ ಕೂಡ ಬಹಳ ತೀವ್ರ ಗತಿಯಲ್ಲಿ ಸಾಗಿದ್ದು, ಕೆಲವರ ಸ್ಥಿತಿ ಚಿಂತಾಜನಕವಾಗಿದೆ ಅಂತಕ್ಕಂಥ ಮಾಹಿತಿ ನಮಗೆ ಲಭ್ಯ ಆಗಿದೆ. ಬನ್ನಿ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಪಡೆಯೋಣ. ನಮ್ಮ ಪ್ರತಿನಿಧಿ, ನವದೆಹಲಿ ಪ್ರತಿನಿಧಿ ಪ್ರಶಾಂತ್ ನಾಥ್ ಅವರಿಂದ. ಪ್ರಶಾಂತ್, ಏನಾದರೂ ಲೇಟೆಸ್ಟ್ ಇನ್ಫಾರ್ಮೇಷನ್ ಗೊತ್ತಾಗಿದೆಯಾ ಈ ಸ್ಫೋಟಕ್ಕೆ ಸಂಬಂಧಪಟ್ಟಂತೆ? ಪ್ರಮುಖವಾಗಿ ಓಕೆ, ನಮಗೆ ಸಂಪರ್ಕ ಸಾಧ್ಯ ಆಗಿಲ್ಲ. ನಮ್ಮ ಪ್ರತಿನಿಧಿನ ಮತ್ತೆ ಸಂಪರ್ಕಿಸ್ತಕ್ಕಂಥ ಪ್ರಯತ್ನವನ್ನು ಪಡೋಣ. ಈಗ ಗೊತ್ತಿರತಕ್ಕಂಥ ಒಂದು ಮಾಹಿತಿಯ ಪ್ರಕಾರ ಸ್ಥಳಕ್ಕೆ ಕಮಾಂಡೋ ಪಡೆ ಧಾವಿಸಿದೆ. ಸುತ್ತ ಮತ್ತಷ್ಟು ಸ್ಫೋಟಕಗಳು ಇರಬಹುದು ಅಂತಕ್ಕಂಥ ಶಂಕೆ ವ್ಯಕ್ತವಾಗಿದ್ದು, ಈಗ ಬಾಂಬ್ ತಪಾಸಣಾ ದಳ ಈಗ ಬಾಂಬನ್ನು ತಪಾಸಣೆ ಮಾಡ್ತಾ ಇದೆ. We just stopped there only because वहाँ पे एकदम से बहुत हो गया था सारा पंचिंग एंड ऑल दैट. हमारे साथ एक दूसरे वकील भी हैं, हम इनसे बात करते हैं. मैडम, आपने यहाँ जब सुना उसके बाद आप अंदर नहीं जा रही हैं, क्या कॉर्डन ऑफ ऑटो से ही रुके थे और यहाँ पे ब्लास्ट लाइफ में फर्स्ट टाइम देखा. मतलब खून लोगों के ऊपर, ये सब कुछ. अब आज तो अंदर कुछ होगा नहीं यार. जैसा कि यहाँ ये बता रही हैं काफ़ी सहम गई हैं ये सब यहाँ. ಓಕೆ, ಅಲ್ಲಿದ್ದಂತಹ ಕೆಲವು ಪ್ರತ್ಯಕ್ಷದರ್ಶಿಗಳ ಮಾತನ್ನು ನಾವು ಕೇಳಿದ್ವಿ. ಅವರು ಕೂಡ ಅದೇ ಮಾತನ್ನು ಹೇಳ್ತಾ ಇದ್ದಾರೆ. ನನ್ನ ಜೀವನದಲ್ಲಿ ಮೊಟ್ಟ ಮೊದಲ ಬಾರಿಗೆ ಈ ಥರ ಸ್ಫೋಟವನ್ನು ನಾವು ನೋಡಿದ್ದು ಅಂತಂದ್ಬಿಟ್ಟು ನೀವು ದೃಶ್ಯಾವಳಿಗಳಲ್ಲಿ ನೋಡ್ತಾ ಇರಬಹುದು. ಅಲ್ಲಿರ್ತಕ್ಕಂಥ ಪೊಲೀಸ್ ಪಡೆ ಎಷ್ಟು ಆತುರಾತುರವಾಗಿ ರಕ್ಷಣಾ ಕಾರ್ಯದಲ್ಲಿ ತೊಡಗಿದ್ದಾರೆ ಅಂತಂದ್ಬಿಟ್ಟು. ಇದರ ಜೊತೆಗೆ ಅಲ್ಲಿ ಕೆಲವರು ಹೇಳೋ ಪ್ರಕಾರ ಆ ಹೈಕೋರ್ಟ್ನ ಸುತ್ತಮುತ್ತ ಮತ್ತಷ್ಟು ಬಾಂಬ್ಗಳು ಇರ್ತಕ್ಕಂಥ ಶಂಕೆ ವ್ಯಕ್ತ ಆಗುತ್ತೆ. ಸಾಮಾನ್ಯವಾಗಿ ಯಾವುದೇ ಒಂದು ಜಾಗದಲ್ಲಿ ಬಾಂಬ್ ಸ್ಫೋಟ ಆದಂತಹ ಸಂದರ್ಭದಲ್ಲಿ ಒಂದು ತಂಡ ಬಾಂಬ್ನಿಂದ ತೊಂದರೆಗೆ ಒಳಗಾದವರ ಶುಶ್ರೂಷೆಗೆ ನಿಂತರೆ ಮತ್ತೊಂದು ತಂಡ ಇಮಿಡಿಯೇಟಾಗಿ ಕೈಗೊಳ್ತಕ್ಕಂಥ ಕ್ರಮ ಅಂತಂದರೆ ಆ ಜಾಗದ ಸುತ್ತಮುತ್ತ ಮತ್ತಷ್ಟು ಏನಾದರೂ ಬಾಂಬ್ಗಳು ಇದೆಯಾ ಅಂತಕ್ಕಂಥದ್ದು. ಇದಕ್ಕೆ ಈ ಹಿಂದೆ ಕೂಡ ಸಾಕಷ್ಟು ನಿದರ್ಶನಗಳು ಸಿಕ್ಕಿರಬಹುದು. ಅಹಮದಾಬಾದ್ನಲ್ಲಿ ಆದಂತಹ ಬಾಂಬ್ ಸ್ಫೋಟ ಆಗ್ಬೋದು, ಹೈದರಾಬಾದ್ನಲ್ಲಿ ಆದಂತಹ ಬಾಂಬ್ ಸ್ಫೋಟಗಳು, ಅರ್ಧ ಗಂಟೆಯ ಸನ್ನಿವೇಶದಲ್ಲಿ ಮತ್ತೊಂದು ಬಾಂಬ್ ಸ್ಫೋಟ ಆಗ್ತಕ್ಕಂಥದ್ದು. ಈ ಎಲ್ಲ ಸಾಕ್ಷ್ಯಗಳು ನಮ್ಮ ಮುಂದೆ ಇರೋದರಿಂದ ಈಗ ಮತ್ತಷ್ಟು ಬಾಂಬ್ಗಳು ಇರಬಹುದಾ? ಹಾಗಾಗಿ ಬಾಂಬ್ ತಪಾಸಣಾ ದಳ ಈಗ ಹೈಕೋರ್ಟನ್ನು ಸುತ್ತುವರೆದಿದೆ. ಎಲ್ಲಾದರೂ ಬಾಂಬ್ ಇದೆಯಾ ಅಂತಕ್ಕಂಥದ್ದನ್ನು ಅವರು ತಪಾಸಣೆಯನ್ನು ಮಾಡ್ತಾ ಇದ್ದಾರೆ. ಪ್ರಮುಖವಾಗಿ ಬ್ರೀಫ್ ಕೇಸ್ನಲ್ಲಿ ಈ ಬಾಂಬನ್ನು ಇಡಲಾಗಿತ್ತು ಅಂತಕ್ಕಂಥ ಶಂಕೆ ಕೂಡ ವ್ಯಕ್ತವಾಗಿದೆ. ಹಾಗಾಗಿ ಮತ್ತಷ್ಟು ಬಾಂಬ್ಗಳು ಇರ್ತಕ್ಕಂಥ ಹಿನ್ನೆಲೆಯಲ್ಲಿ, ಇರಬಹುದಾದಂತಹ ಶಂಕೆಯ ಹಿನ್ನೆಲೆಯಲ್ಲಿ ಈಗ ತನಿಖೆ ತೀವ್ರಗತಿಯಲ್ಲಿ ಸಾಗಿದೆ. ಇದೀಗ ಬಂದಿದೆ ಮತ್ತೊಂದು ಸುದ್ದಿ. 9 ಜನ ಸತ್ತಿದ್ದಾರೆ, 48 ಜನ ತೀವ್ರತರವಾದ ಗಾಯಗಳಾಗಿದೆ, 48 ಮಂದಿಗೆ ಅಂತಕ್ಕಂಥ ಸುದ್ದಿ. ಬ್ರೀಫ್ ಕೇಸ್ನಲ್ಲಿ ಬಾಂಬನ್ನು ಇಡಲಾಗಿತ್ತು ಅಂತಕ್ಕಂಥ ಸುದ್ದಿ. ಹಾಗಾಗಿ ಸ್ಥಳಕ್ಕೆ ಕಮಾಂಡೋ ಪಡೆ ಧಾವಿಸಿದೆ, ರಕ್ಷಣಾ ಕಾರ್ಯದಲ್ಲಿ ನಿರತವಾಗಿದೆ. ಮತ್ತೊಂದು ಕಡೆ ಪೊಲೀಸರು ತೀವ್ರತರವಾದಂತಹ ತಪಾಸಣೆಯಲ್ಲಿ ತೊಡಗಿದ್ದಾರೆ. ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಪ್ರಾಥಮಿಕ ಪರಿಶೀಲನಾ ವರದಿ ಅಂತಕ್ಕಂಥದ್ದು ಬರುತ್ತೆ. ಯಾರಾದರೂ ಪೊಲೀಸ್ ಅಧಿಕಾರಿಗಳು ಮಾಧ್ಯಮದವರಿಗೆ ಮಾಹಿತಿಯನ್ನು ಕೊಡ್ತಾರೆ. ಅವರು ಈ ಬಾಂಬ್ ಸ್ಫೋಟ ಹೇಗಾಯಿತು, ಬಾಂಬ್ ಸ್ಫೋಟವ ಅಲ್ಲವಾ ಅಂತಕ್ಕಂಥದ್ದು, ಮತ್ತು ಈ ಬಾಂಬ್ ತಯಾರಿಕೆಗೆ ಬಳಸಲಾದಂತಹ ವಸ್ತುಗಳು, ಈ ವಸ್ತುಗಳ ಆಧಾರದ ಮೇಲೆ ಯಾರು ಇದನ್ನು ಮಾಡಿರ್ತಕ್ಕಂಥದ್ದು ಅಂತಕ್ಕಂಥ ಶಂಕೆ ಕೂಡ ವ್ಯಕ್ತವಾಗಬಹುದು. ಸಾಮಾನ್ಯವಾಗಿ ಯಾವುದಾದ್ರೂ ಅಥವಾ ಈ ಘಟನೆಯ ಹೊಣೆಯನ್ನು ಯಾವುದಾದ್ರೂ ಒಂದು ಸಂಘಟನೆ ಹೊತ್ಕೊಳ್ಬಹುದು. ಯಾವುದಾದ್ರೂ ಕೂಡ ನಾವು ಪ್ರತಿಯೊಂದು ವಿಚಾರವನ್ನು ಕೂಡ ನಿಮಗೆ ಆ ಕ್ಷಣದಲ್ಲಿ ತಲುಪಿಸ್ತಾ ಇರ್ತೀವಿ. ಹಾಗಾಗಿ ದಿಲ್ಲಿ ಹೈಕೋರ್ಟ್ನ ಹೊರಗಡೆ ಬಾಂಬ್ ಬ್ಲಾಸ್ಟ್ ಆಗಿದೆ. 10 ಗಂಟೆ 17 ನಿಮಿಷಕ್ಕಾಗಿದ್ದು, ಇದೀಗ ಬಂದಿರತಕ್ಕಂಥ ಸುದ್ದಿ ಪ್ರಕಾರ 48ಕ್ಕೂ ಹೆಚ್ಚು ಮಂದಿಗೆ ಗಾಯ ಆಗಿದೆ, 9 ಮಂದಿ ಅಸುನೀಗಿದ್ದಾರೆ ಅಂತಕ್ಕಂಥದ್ದು. ಇಲ್ಲಿ ಪ್ರಮುಖವಾಗಿ ಗಮನ ಹರಿಸಬೇಕಾಗಿರ್ತಕ್ಕಂಥದ್ದು ಮತ್ತೊಂದು ವಿಚಾರ ಅಂತಂದರೆ, ಕೇವಲ 5 ದಿನಗಳ ಹಿಂದೆ ಕೇಂದ್ರ ಗುಪ್ತಚರ ಇಲಾಖೆ ಒಂದು ಮಾಹಿತಿಯನ್ನು ಕೊಟ್ಟಿತ್ತು. ದೇಶದ ಪ್ರಮುಖ ನಗರಗಳಲ್ಲಿ ಮತ್ತಷ್ಟು ದಾಳಿಗಳಾಗ್ತಕ್ಕಂಥ ಸಂಭವ ಇದೆ. ಹಾಗಾಗಿ ಆಯಾ ರಾಜ್ಯಗಳ ರಕ್ಷಣಾ ದಳದವರು ಎಚ್ಚೆತ್ತುಕೊಳ್ಬೇಕು ಅಂತಕ್ಕಂಥದ್ದು. ಅವರು ಹೇಳಿಕೆಯನ್ನು ಕೊಟ್ಟಂತಹ 5 ದಿನದಲ್ಲಿ ರಾಷ್ಟ್ರ ರಾಜಧಾನಿಯಲ್ಲೇ ಉಗ್ರರು ಅಟ್ಟಹಾಸ ಮೆರೆದಿರ್ತಕ್ಕಂಥ ಸಾಧ್ಯತೆ ಇದೆ. ಇದು ಒಂದು ವೇಳೆ ಉಗ್ರರ ಕೃತ್ಯವೇ ಆಗಿದ್ದರೆ ಅವರು ಮತ್ತೊಮ್ಮೆ ಸಫಲರಾಗಿದ್ದಾರೆ. ರಾಷ್ಟ್ರ ರಾಜಧಾನಿಯಲ್ಲೇ, ಅದು ದೆಹಲಿಯ ಹೃದಯ ಭಾಗದಲ್ಲೇ, ಸುಪ್ರೀಂ ಕೋರ್ಟ್ ಆವರಣದಲ್ಲೇ, ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ ಸುತ್ತಮುತ್ತಲೇ ಇರತಕ್ಕಂಥ ಜಾಗ. ಹಾಗಾಗಿ ಕೋರ್ಟ್ನ ಸುತ್ತಮುತ್ತಲೇ ಬಾಂಬ್ ಸಿಡಿಸೋದಕ್ಕೆ ಅವರು ಮತ್ತೊಮ್ಮೆ ಸಫಲರಾಗಿದ್ದಾರೆ. ಹಾಗಾಗಿ ಇದೀಗ ಗುಪ್ತಚರ ಇಲಾಖೆ ಮತ್ತು ಪೊಲೀಸ್ ಇಲಾಖೆ ಎಚ್ಚೆತ್ತುಕೊಳ್ಬೇಕಾಗಿದೆ, ಮತ್ತಷ್ಟು ತನಿಖೆಯನ್ನು ಮುಂದುವರಿಸಬೇಕಾಗಿದೆ.
ಇದು ಕುರಿತಂತೆ ಈಗ ಕೇಂದ್ರ ಗೃಹ ಸಚಿವರು ಕೂಡ ಸಾಕಷ್ಟು ಮಾಹಿತಿಯನ್ನು ತರಿಸ್ಕೊಳ್ತಾ ಇದ್ದಾರೆ. ಕೇಂದ್ರ ಗೃಹ ಸಚಿವರು ಮತ್ತೊಂದು ಹೇಳಿಕೆಯನ್ನು ಕೊಡ್ತಾರೆ. ಅದಕ್ಕೂ ಮೊದಲು ಪೊಲೀಸ್ ಇಲಾಖೆಯಿಂದ ಒಂದು ಮಾಹಿತಿ ಕೇಂದ್ರ ಗೃಹ ಸಚಿವಾಲಯಕ್ಕೆ ರವಾನೆ ಆಗಬೇಕಾಗುತ್ತೆ. ಆ ನಂತರ ಅವರು ರಿಯಾಕ್ಷನನ್ನು ಕೊಡ್ತಾರೆ. ಒಟ್ಟಾರೆ ಇವತ್ತು ಮುಂಜಾನೆ 10:17 ನವದೆಹಲಿಯ ಹೈಕೋರ್ಟ್ ಆವರಣ ಗೇಟ್ ನಂಬರ್ 5 ಬಳಿ ಬಾಂಬ್ ಸ್ಫೋಟ ಆಗಿರ್ತಕ್ಕಂಥದ್ದು. ಇದು ಈ ಸಾವಿನ ಸಂಖ್ಯೆ 9ಕ್ಕೆ ಏರಿದೆ. ಸಾವಿನ ಸಂಖ್ಯೆಯನ್ನು ನೋಡ್ತಾ ಇದ್ದರೆ ಇದು ಸಾಮಾನ್ಯ ಪ್ರಮಾಣದ ಬಾಂಬ್ ಅಲ್ಲ ಅಂತಕ್ಕಂಥದ್ದು ಗೊತ್ತಾಗ್ತಾ ಇದೆ. 48 ಮಂದಿ ಗಾಯಗೊಂಡಿದ್ದಾರೆ, 9 ಜನ ಅಸುನೀಗಿದ್ದಾರೆ, 9 ಜನ ಮೃತಪಟ್ಟಿದ್ದಾರೆ. ಮತ್ತು ಎಷ್ಟು ಸಾವಿನ ಸಂಖ್ಯೆ ಜಾಸ್ತಿ ಆಗುತ್ತೆ ಅಂತಕ್ಕಂಥದ್ದು ವೈದ್ಯರಿಂದನೂ ಕೂಡ ಹೇಳೋಕ್ಕಾಗ್ತಾ ಇಲ್ಲ. ಆದರೆ ಗಾಯಗೊಂಡವರನ್ನು ಬದುಕಿಸ್ಕೊಳ್ಳೋದಕ್ಕೆ ರಾಮ್ ಮನೋಹರ್ ಲೋಹಿಯಾ ಆಸ್ಪತ್ರೆಯಲ್ಲಿ ಈಗಾಗಲೇ ಸಾಕಷ್ಟು ಪ್ರಮಾಣದ ಶುಶ್ರೂಷಾ ಕಾರ್ಯಗಳು ನಡೀತಾ ಇದೆ. तो देखे कि औरतें मर्द सब लाश एकदम ढेर पड़े हुए थे। आप में से तो किसी को चोट नहीं आई? नहीं, मुझे चोट नहीं आई। तो ये कादिर साहब थे, ये बता रहे थे कि किस तरह से जिस वक्त ये धमाका हुआ ಕೋರ್ಟ್ ಆವರಣದಲ್ಲಿ ನೇರ ಪ್ರಸಾರವನ್ನು ನೀವು ವೀಕ್ಷಣೆ ಮಾಡ್ತಾ ಇದ್ದೀರಾ. ಎಲ್ಲರೂ ಕೂಡ ಇತ್ತಿಂದಿತ್ತ ಹೋಗ್ತಾ ಇರ್ತಕ್ಕಂಥದ್ದು. ಮತ್ತು ಪೊಲೀಸ್ ಪಡೆಯಲ್ಲಿ ಸರ್ಪಗಾವಲನ್ನು ಹಾಕಿ ಸಾರ್ವಜನಿಕರನ್ನು ಆ ಹೈಕೋರ್ಟ್ ಆವರಣಕ್ಕೆ ಬಿಡ್ತಾ ಇಲ್ಲ. ಪ್ರತಿಯೊಬ್ಬರು ಕೂಡ ಹಿರಿಯ ಅಧಿಕಾರಿಗಳು ಕೂಡ ಈಗ ಆಗಮಿಸ್ತಾ ಇದ್ದಾರೆ. ಹಿರಿಯ ಅಧಿಕಾರಿಗಳು ಕೂಡ ಈಗ ಸ್ಥಳಕ್ಕೆ ಬರ್ತಾ ಇದ್ದಾರೆ. ಅವರು ಕೂಡ ಪರಿಶೀಲನೆಯನ್ನು ಮಾಡ್ತಾರೆ. ವಕೀಲರನ್ನು ಕೂಡ ನೀವು ನೋಡ್ತಾ ಇದ್ದೀರಾ. ಸಾರ್ವಜನಿಕರನ್ನು ಒಳಗಡೆ ಬಿಡ್ತಾ ಇಲ್ಲ. ಬಹುತೇಕ ಅಲ್ಲಿ ಒಂದು ರೀತಿಯಲ್ಲಿ ಟ್ರಾಫಿಕ್ ಜಾಮ್ ಆಗಿದೆ. ಅಲ್ಲಿ ಸುತ್ತಮುತ್ತ ಎಲ್ಲ ಒಂದು ರೀತಿ ಆತಂಕದ ವಾತಾವರಣ ನಿರ್ಮಾಣವಾಗಿದೆ. ಇಂತಹ ಸಂದರ್ಭದಲ್ಲಿ ಪೊಲೀಸರು ಸಾರ್ವಜನಿಕರ ರಕ್ಷಣೆಗೆ ಬಹಳ ಹೋರಾಟವನ್ನು, ತೀವ್ರ ಹರಸಾಹಸವನ್ನು ಪಡಬೇಕಾಗುತ್ತೆ. ಆ ರೀತಿ ಸಾಹಸ ಪಡ್ತಾ ಇರತಕ್ಕಂಥ ದೃಶ್ಯಾವಳಿಗಳನ್ನ ಕೂಡ ನೀವು ನೋಡ್ತಾ ಇದ್ದೀರಾ. ನವದೆಹಲಿಯ ಹೈಕೋರ್ಟ್ ಆವರಣ, ಈ ಹೈಕೋರ್ಟ್ ಅಂತಕ್ಕಂಥದ್ದು ಸುಪ್ರೀಂ ಕೋರ್ಟ್ ಎಲ್ಲ ಹೆಚ್ಚು ಕಮ್ಮಿ ಆಸುಪಾಸಿನಲ್ಲೇ ಇರ್ತಕ್ಕಂಥ ಜಾಗ. ಹಾಗಾಗಿ ಸರಿಸುಮಾರು ನವದೆಹಲಿಯ ಹೃದಯ ಭಾಗಕ್ಕೆ ಲಗ್ಗೆ ಇಟ್ಟಿದ್ದಾರೆ ಉಗ್ರರು ಅಂತಕ್ಕಂಥದ್ದು ಗೊತ್ತಾಗ್ತಾ ಇದೆ. ಇದು ಉಗ್ರರ ಕೃತ್ಯವೇ ಆಗಿದ್ದಲ್ಲಿ ಖಂಡಿತವಾಗಿ ಅವರು ಏನು ಸಫಲತೆಯನ್ನು ಪಡ್ಕೊಂಡಿದ್ದಾರೆ ಹೈಕೋರ್ಟ್ ಆವರಣದಲ್ಲಿ ಬಾಂಬ್ ಸ್ಫೋಟ ಮಾಡೋದಕ್ಕೆ, ಅದರಲ್ಲಿ ಅವರು ಸಫಲರಾಗಿದ್ದಾರೆ. ಇಲ್ಲಿ ಮತ್ತೊಂದು ಸಾರಿ ಭದ್ರತಾ ದಳದವರ ಒಂದು ವೈಫಲ್ಯತೆ ಎದ್ದು ಕಾಣ್ತಾ ಇದೆ. ಯಾಕೆಂದರೆ 5 ದಿನಗಳ ಹಿಂದೆ ಗುಪ್ತಚರ ಇಲಾಖೆಯವರು ಮಾಹಿತಿ ಕೊಟ್ಟಿದ್ದರು, ದೇಶದ ಪ್ರಮುಖ ನಗರಗಳಲ್ಲಿ ಉಗ್ರರಿಂದ ದಾಳಿ ನಡೀತಕ್ಕಂಥ ಸಂಭವ ಇದೆ ಅಂತಂದ್ಬಿಟ್ಟು. ಆಗಸ್ಟ್ 15ರಂದೇ ಆಗ್ತಕ್ಕಂಥ ಮಾಹಿತಿಯನ್ನು ಕೂಡ ಕೊಟ್ಟಿದ್ದರು. ಆದರೆ ಆವಾಗ ಹೆಚ್ಚು ಸೆಕ್ಯೂರಿಟಿ ಇದ್ದಂತಹ ಸನ್ನಿವೇಶದಲ್ಲಿ ಯಾವುದೇ ಅನಾಹುತಗಳಾಗಿರಲಿಲ್ಲ. ಅದಾದ ಬಳಿಕ ಮತ್ತೆ ಅಟ್ಟಹಾಸ ಮೆರೆದಿದ್ದಾರೆ ಅಂತಕ್ಕಂಥದ್ದು ಗೊತ್ತಾಗ್ತಾ ಇದೆ. ಹಾಗಾಗಿ ಕೇವಲ 1 ತಿಂಗಳ ಒಳಗಾಗಿ ರಾಷ್ಟ್ರದ ರಾಜಧಾನಿಯ ಹೃದಯ ಭಾಗಕ್ಕೆ ಲಗ್ಗೆ ಇಟ್ಟಿದ್ದಾರೆ. ಆ ಸಂದರ್ಭದಲ್ಲಿ ಅಲ್ಲಿ ಬಾಂಬ್ ಸ್ಫೋಟ ಮಾಡಿದ್ದಾರೆ. 9 ಜನ ಮೃತಪಟ್ಟಿದ್ದು, ಸುಮಾರು 50 ಜನ ಗಾಯಗೊಂಡಿದ್ದಾರೆ. ಆದರೆ ಗಾಯಾಳುಗಳ ಸ್ಥಿತಿಗತಿ ಹೇಗಿದೆ ಅಂತಕ್ಕಂಥ ಮಾಹಿತಿ ಇನ್ನೂ ಗೊತ್ತಾಗಿಲ್ಲ. ರಾಮ್ ಮನೋಹರ್ ಲೋಹಿಯಾ ಆಸ್ಪತ್ರೆಯಲ್ಲಿ ಎಲ್ಲರಿಗೂ ಕೂಡ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ. जो भी चूंकि ये वीआईपी एरिया है तो आसपास की जो जिप्सीज पुलिस की एकदम भाग पड़ी. ಇಲ್ಲಿ ಮತ್ತೊಂದು ಗಮನ ಹರಿಸಬೇಕಾದಂತಹ ವಿಚಾರ ಅಂತಂದರೆ, ನವದೆಹಲಿಯಲ್ಲಿ ಅದು ರಾಜಧಾನಿಯ ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ ಆವರಣ ಅಂತಂದರೆ ಇದು VIP ಏರಿಯಾ ಅನ್ನೋ ರೀತಿಯಲ್ಲಿ, ಅಂದರೆ Z+ ಭದ್ರತೆ ಅಂತ ಏನು ಹೇಳ್ತಾರೆ, ಆ Z+ ಮಟ್ಟದ ಭದ್ರತೆಯನ್ನು ಇಲ್ಲಿ ಕೊಟ್ಟಿರ್ತಾರೆ. ಪ್ರತಿಯೊಬ್ಬರನ್ನು ಕೂಡ ತಪಾಸಣೆ ಮಾಡೇ ಗೇಟ್ನಿಂದ ಒಳಗಡೆ ಬಿಡಲಾಗ್ತದೆ. ಯಾವುದೇ ಅನಪೇಕ್ಷಿತ ವಾಹನಗಳು ಒಳಗಡೆ ಬರೋ ಹಾಗಿಲ್ಲ, ಅನಪೇಕ್ಷಿತ ವ್ಯಕ್ತಿಗಳು ಕೂಡ ಒಳಗಡೆ ಬರೋ ಹಾಗಿಲ್ಲ. ಒಳಗಡೆ ಅವರು ಬರಬೇಕು ಅಂತಂದರೆ ಒಂದು ಅವರು ಕೋರ್ಟ್ಗೆ ಸಂಬಂಧಪಟ್ಟವರಾಗಿರಬೇಕು, ಅಂದರೆ ವಕೀಲರಾಗಿರಬೇಕು ಅಥವಾ ಪೊಲೀಸ್ ಇಲಾಖೆಯವರಾಗಿರಬೇಕು ಅಥವಾ ಸಾರ್ವಜನಿಕರೇ ಆದರೆ ಕೂಡ ಕೋರ್ಟ್ನಿಂದ ಅವರಿಗೆ ಪಾಸನ್ನು ವಿತರಿಸಲಾಗಿರುತ್ತೆ. ಅಂತಹ ಪಾಸನ್ನು ಇಟ್ಕೊಂಡವರೇ ಒಳಗೆ ಬರಬೇಕು. ಅಂತಹ ಪಾಸ್ ಇರತಕ್ಕಂಥ ವಾಹನಗಳು ಮಾತ್ರ ಒಳಗೆ ಬರಬೇಕು. ಇಲ್ಲಿ ಬಹಳ ಆಶ್ಚರ್ಯವನ್ನು ಕೆರಳಿಸ್ತಾ ಇರ್ತಕ್ಕಂಥದ್ದು ಅಂದರೆ ಬ್ರೀಫ್ ಕೇಸ್ನ ಒಳಗಡೆ ಬಾಂಬನ್ನು ಇಟ್ಟು ಸ್ಫೋಟ ಮಾಡಲಾಗಿದೆ. ಹಾಗಾದರೆ ಈ ಬ್ರೀಫ್ ಕೇಸ್ ಎಲ್ಲ ಸೆಕ್ಯೂರಿಟಿನ ದಾಟಿ ಒಳಗೆ ಬಂದಿದ್ದು ಹೇಗೆ? ಅಲ್ಲಿ ಬಾಂಬ್ ಚೆಕಿಂಗ್ ಸ್ಕ್ವಾಡ್ ಇರಲಿಲ್ವಾ? ಆ ಬಾಂಬ್ ಚೆಕಿಂಗ್ ಸ್ಕ್ವಾಡಿಂದ ದಾಟ್ಕೊಂಡು ಈ ಬಾಂಬ್ ಒಳಗಡೆ ಹೇಗೆ ಬಂತು? ಈ ಬ್ರೀಫ್ ಕೇಸ್ನ ತಂದಿಟ್ಟವರು ಯಾರು? ಯಾವ ಸಂದರ್ಭದಲ್ಲಿ ತಂದಿಟ್ಟಿದ್ದಾರೆ? ಇದರ ಜೊತೆಗೆ 10:17 ಅಂತಂದರೆ ನಾವು ಗಮನ ಹರಿಸಬೇಕಾಗಿರ್ತಕ್ಕಂಥದ್ದು ಕೋರ್ಟ್ನ ಕಲಾಪಗಳು ಆರಂಭ ಆಗ್ತಕ್ಕಂಥ ಸಮಯ. 10 ಗಂಟೆಗೆ ಕೋರ್ಟ್ನ ಕಲಾಪಗಳು ಆರಂಭ ಆಗ್ತದೆ. ಆ ಸಂದರ್ಭದಲ್ಲಿ ವಕೀಲರು, ಪೊಲೀಸರು ಎಲ್ಲರೂ ಕೂಡ ಕೋರ್ಟ್ಗೆ ಲಗ್ಗೆ ಇಡ್ತಾ ಇರ್ತಾರೆ, ಬರ್ತಾ ಇರ್ತಾರೆ, ಸಾರ್ವಜನಿಕರು ಬರ್ತಾ ಇರ್ತಾರೆ. ಅಂಥ ಸಂದರ್ಭವನ್ನು ನೋಡಿ 10:17 ಬಾಂಬ್ ಸ್ಫೋಟ ಮಾಡಿದ್ದಾರೆ ಅಂದಿದ್ದೆ. ಆದರೆ ಅದು ನಿಜಕ್ಕೂ ಒಂದು ಟೈಮ್ ಬಾಂಬರ್ ಇರಬೇಕು. ಮೊದಲೇ ಟೈಮನ್ನು ಫಿಕ್ಸ್ ಮಾಡಿ 10:17 20 ನಿಮಿಷ ಈ ಆಸುಪಾಸಿನಲ್ಲಿ ಅವರು ಅದನ್ನು ಫಿಕ್ಸ್ ಮಾಡಿ ಆ ಸಂದರ್ಭದಲ್ಲಿ ಬಾಂಬ್ ಬ್ಲಾಸ್ಟ್ ಆಗೋ ಹಾಗೆ ನೋಡ್ಕೊಂಡಿದ್ದಾರೆ. ಅಥವಾ ರಿಮೋಟ್ ಬಾಂಬಿಂಗ್ ಇರಬಹುದು. ಯಾವುದೋ ಅಜ್ಞಾತ ಸ್ಥಳದಲ್ಲಿ ಒಬ್ಬ ವ್ಯಕ್ತಿ ಕೂತ್ಕೊಂಡು ಇಲ್ಲಿ ಬಾಂಬನ್ನು ಇಟ್ಟು ರಿಮೋಟ್ ಮೂಲಕ ಬಾಂಬನ್ನು ಸ್ಫೋಟಿಸಿರ್ತಕ್ಕಂಥ ಒಂದು ಸಾಧ್ಯತೆ ಕೂಡ ಇಲ್ಲಿ ನಿಚ್ಚಳವಾಗಿ ಕಂಡು ಬರ್ತಾ ಇದೆ. ಇರತಕ್ಕಂಥದ್ದು ಎರಡೇ ಸಾಧ್ಯತೆ. ಒಂದು
ರಿಮೋಟ್ ಬಾಂಬಿಂಗ್ ಅಥವಾ ಟೈಮ್ ಬಾಂಬಿಂಗ್ ಆಗಿರತಕ್ಕಂಥ ಸಾಧ್ಯತೆಗಳಿದೆ. ಹಾಗಾಗಿ ಯಾರೋ ಒಬ್ಬರು ನೋಡಿ ಕರೆಕ್ಟಾಗಿ ವ್ಯವಸ್ಥಿತವಾಗಿ ಇದೇ ಸಂದರ್ಭಕ್ಕೆ ಬಾಂಬ್ ಬ್ಲಾಸ್ಟ್ ಆಗಬೇಕು ಅನ್ನೋ ಒಂದು ಉದ್ದೇಶದಿಂದಾಗಿ ಈ ರೀತಿ 10 ಗಂಟೆ 17 ನಿಮಿಷಕ್ಕೆ ಬಾಂಬ್ ಸ್ಫೋಟ ಮಾಡಿದ್ದಾರೆ. ಅದು ಪ್ರಮುಖವಾಗಿ ರಾಷ್ಟ್ರ ರಾಜಧಾನಿ ನವದೆಹಲಿಯ ಹೃದಯ ಭಾಗದಲ್ಲಿ. ಓಕೆ, ಇನ್ನು ರಾಹುಲ್ ಗುಪ್ತಾ ಅಂತಂದ್ಬಿಟ್ಟು ಇವರು ಪ್ರತ್ಯಕ್ಷದರ್ಶಿ ನವದೆಹಲಿಯಲ್ಲಿದ್ದಾರೆ. ಇವರು ಈ ಒಂದು ಬಾಂಬ್ ಸ್ಫೋಟ ಆಗಿದ್ದನ್ನು ಕಣ್ಣಾರೆ ನೋಡಿದ್ದಾರೆ. ಬನ್ನಿ ಇವರಿಂದ ಮಾಹಿತಿಯನ್ನು ಪಡ್ಕೊಳ್ಳೋಣ. राहुल गुप्ता जी, आपने क्या देखा और कब हुआ था ये सब? सर राहुल गुप्ता जी, आप बोलिए बोलिए. Are you hearing me? Definitely, please tell me when it was happened. What is the situation there? Yeah, it was a huge blast. Okay. At Delhi High Court. Okay. Around 10:15 to 10:17 a.m. in the morning. Okay. And almost 50 to 60 people are critically injured. Okay. And to my estimate, there could be 10 to 15 casualties as well. Okay, okay. Is there any suspicion of death, Mr. Rahul Gupta? Pardon? Is there any suspicion of death? No, I'm not able to hear you clearly. Mr. Rahul Gupta, if you are hearing me, what is the toll rate of death? No, I'm not able to hear you clearly, sir. Okay, can you explain the situation there, if it is possible to hear me? It is chaotic here. People are really worried about their safety and all. Okay. So where the injured are sent to the hospital? Which hospital they have sent now? Injured have been rushed to the hospital. Okay. And the people who are not so critically injured. Okay. They have been treated at Delhi High Court dispensary only. Okay. Mr. Rahul Gupta, rescue operation, whether it has been started or not? Yeah, rescue operation and all. Police is in very good quantity here. Okay, how many policers are there? Okay. Very well. Okay. And they are taking care of it very well. Okay. And how many is there any commandos are there? Pardon? Commandos are there or not? So, I'm not able to hear you. ಓಕೆ, ಥ್ಯಾಂಕ್ ಯು ಮಿಸ್ಟರ್ ರಾಹುಲ್ ಗುಪ್ತಾ. ರಾಹುಲ್ ಗುಪ್ತಾ ಅವರು ಪ್ರತ್ಯಕ್ಷದರ್ಶಿಗಳು. ಅವರು ಹೇಳೋ ಪ್ರಕಾರ ಒಂದು ಹ್ಯೂಜ್ ಬ್ಲಾಸ್ಟ್ ಆಯಿತು. ಆ ಸಂದರ್ಭದಲ್ಲಿ ನಾವು ಅಲ್ಲೇ ಇದ್ವಿ. ಹಾಗಾಗಿ ಅಂಥ ಸಂದರ್ಭದಲ್ಲಿ ನಾವು ನಮ್ಮ ಜೀವನದಲ್ಲಿ ಮೊಟ್ಟ ಮೊದಲ ಬಾರಿಗೆ ನೋಡಿದಂತಹ ಒಂದು ಹ್ಯೂಜ್ ಬ್ಲಾಸ್ಟ್ ಇದು. ಅವ್ರು ಹೇಳೋ ಪ್ರಕಾರನೇ ಕನಿಷ್ಠ 60ರಿಂದ 70 ಜನ ಈಗ ಗಾಯಗೊಂಡಿರಬಹುದು. ಹಾಗಾಗಿ 15ರಿಂದ 20 ಜನ ಸತ್ತಿರಬಹುದು ಅಂತಕ್ಕಂಥ ಮಾಹಿತಿಯನ್ನು ಕೂಡ ಅವ್ರು ಕೊಟ್ಟಿದ್ದಾರೆ. ಅವರು ನೋಡಿದ್ದಾರೆ, ಒಂದು ರೀತಿಯಲ್ಲಿ ಅವರು ಕೂಡ ದಿಗ್ಭ್ರಾಂತರಾಗಿದ್ದಾರೆ. ಏನು ಮಾಹಿತಿ ಕೊಡಬೇಕು, ಏನು ಹೇಳಬೇಕು ಈ ಸಂದರ್ಭದಲ್ಲಿ ಅಂತಕ್ಕಂಥದ್ದು. 10 ಗಂಟೆ 13 ನಿಮಿಷದ ಸುಮಾರಿಗೆ ಹೈಕೋರ್ಟ್ ಮುಂಭಾಗದಲ್ಲಿರ್ತಕ್ಕಂಥ ಗೇಟ್ ನಂಬರ್ 5 ಮತ್ತು 6ರ ನಡುವೆ ಈ ಪ್ರಬಲ ಬಾಂಬ್ ಸ್ಫೋಟ ಸಂಭವಿಸಿದೆ ಅಂತಕ್ಕಂಥ ಮಾಹಿತಿಯನ್ನು ಇದೀಗ ತಾನೇ ದೆಹಲಿಯ ಪೊಲೀಸರು ನಮಗೆ ತಿಳಿಸಿದ್ದಾರೆ.